ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 14 ಪ್ರದೋಷ್. ಸದ್ಯ ಈ ಪ್ರದೋಷ್ ಮಾಫಿ ಸಾಕ್ಷಿಯಾಗುವಂತ ಯೋಚನೆಯಲ್ಲಿರೋದು. ಅರ್ಜಿಯನ್ನು ಕೂಡ ಸಲ್ಲಿಸಿಯಾಗಿದೆ. A14 ಪ್ರದೋಷ್ ಪರ ವಕೀಲರು 59ನೇ CCH ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಕೊಲೆ ಕೇಸಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಅರ್ಜಿ. ಒಂದು ವೇಳೆ ಪ್ರದೋಷ್ ಅರ್ಜಿ ಮಾನ್ಯವಾದರೆ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ದರ್ಶನ್ ಸೇರಿ ಉಳಿದ ಆರೋಪಿಗಳಿಗೆ ಸತ್ಯ ಹೇಳ್ತೀನಿ, ಕ್ಷಮೆ ಕೊಡಿ, ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕಡೆಯಿಂದ ವಿಚಾರಣೆಗೆ ಹಾಜರಾಗೋದಕ್ಕೆ ಅವಕಾಶ ಮಾಡಿಕೊಡಿ. ಇದು ಪ್ರದೋಷ್ ಸಲ್ಲಿಸಿರುವಂತ ಅರ್ಜಿಯ ವಿವರ. ಆರೋಪಿ ನಂಬರ್ 14 ಪ್ರದೋಷ್ ಸದ್ಯ ಜೈಲಲ್ಲಿ. ಜೈಲಿನಿಂದಲೇ ಅರ್ಜಿ ಸಲ್ಲಿಸಿರೋದು. ಈ ಕೇಸ್ನಲ್ಲಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಸಹಕರಿಸ್ತೀನಿ, ಪೊಲೀಸರಿಗೆ ಸಹಕರಿಸ್ತೀನಿ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ರೆ ದರ್ಶನ್ ಪಾಲಿಗೆ ಅತಿ ದೊಡ್ಡ ಸಂಕಷ್ಟ. ಆರೋಪಿ ಸ್ಥಾನದಲ್ಲಿರುವಂತ ವ್ಯಕ್ತಿ ಸತ್ಯ ಹೇಳ್ತೀನಿ, ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಅದನ್ನು ಪರಿಗಣಿಸಿ ಅಂತ ಅರ್ಜಿ ಸಲ್ಲಿಸಿರೋದು. ನಿಮಗೆ ನೆನಪಿರಬಹುದು ವಿನಯ್ ಕುಲಕರ್ಣಿ ಕೇಸ್ನಲ್ಲಿ. ವಿನಯ್ ಕುಲಕರ್ಣಿ ಕೇಸ್ನಲ್ಲೂ ಕೂಡ ಮಾಫಿ ಸಾಕ್ಷಿ ಅತಿ ದೊಡ್ಡ ತಿರುವನ್ನ ಕೊಡ್ತು ಇಡೀ ಕೇಸಿಗೆ. ಮತ್ತು ಆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆಯಾಗುವಂತಾಯ್ತು. ಈಗ ಸಸ್ಪೆಂಡ್ ಆಗಿದೆ ಅದು, ಅಂದ್ರೆ ಆ ತೀರ್ಪನ್ನು ಅಮಾನತಿನಲ್ಲಿ ಇಡಲಾಗಿದೆ ಸದ್ಯಕ್ಕೆ. ಆದರೆ ಆ ತೀರ್ಪು ಬರೋದಕ್ಕೆ ಪ್ರಮುಖ ಕಾರಣ ಆಗಿದ್ದು ಮಾಫಿ ಸಾಕ್ಷಿಯೂ ಕೂಡ ಅಪರಾಧಿ ಅಂತ ಸಾಬೀತಾಗೋದಕ್ಕೆ ಕಾರಣ ಆಗಿತ್ತು. ಈಗ ಈ ಕೇಸ್ನಲ್ಲೂ ದರ್ಶನ್ಗೆ ಅಂಥದ್ದೇ ಆತಂಕ ಶುರುವಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಇದು ಯೋಗ ದಿನ. ಆ ಯೋಗ ದಿನದ ದಿನ ಅಲ್ಲಿ ಜೈಲಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರದೋಷು ಮತ್ತು ದರ್ಶನ್ ಜೊತೆಗಿರುವುದನ್ನ ನೀವು ನೋಡ್ತಾ ಇದ್ದೀರಿ. ಮುಂಭಾಗದಲ್ಲೂ ಪ್ರದೋಷು, ಹಿಂದೆ ದರ್ಶನ್, ಅನುಕುಮಾರು, ನಂದೀಶು, ಇವರೆಲ್ಲ ಬೇರೆ ಆರೋಪಿಗಳು, ಅಂದ್ರೆ ಆ ಕೇಸ್ನ ಬೇರೆ ಆರೋಪಿಗಳು, ಇವರೆಲ್ಲ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇದೇ ಪ್ರದೋಷು. ಈ ಕೇಸ್ನಲ್ಲೂ ಪ್ರದೋಷ್ ಮೇಲೆ ಇರುವಂತಹ ಆರೋಪ ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ. ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡಿದ್ದು, ಈ ರೀತಿಯ ಆರೋಪಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಸಂಕಷ್ಟದ ಮುನ್ಸೂಚನೆ ಇದು ದರ್ಶನ್ ಪಾಲಿಗೆ. ರಕ್ಷಿತ್, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೊಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ 7 ಜನ ಜೈಲಿನಲ್ಲಿ ಇರುವಂತದ್ದು. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ 7 ಜನ ಜೈಲಿನಲ್ಲಿ ಇಟ್ಟಿರುವಂತದ್ದು. ಅದರಲ್ಲಿ ಒಬ್ಬ ಆರೋಪಿ ಅಕ್ಯೂಸ್ ನಂಬರ್ 14 ಪ್ರದೋಷ್ ಇದ್ದಾನೆ. ಇವತ್ತು ನಿನ್ನೆ ಒಂದು ಅರ್ಜಿಯನ್ನ ಸಲ್ಲಿಸುವ ಮೂಲಕ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಅಂದ್ರೆ ಕನ್ವರ್ಟ್ ಮಾಡಬೇಕು, ನನಗೆ ಗೊತ್ತಿರುವಂತ ಎಲ್ಲ ಸತ್ಯವನ್ನ ನಾನು ಹೇಳ್ತೇನೆ ಅನ್ನುವಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಅದರ ಜೊತೆಗೆ ಅವರ ಪರ ವಕೀಲರು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ 7 ಜನ ಆರೋಪಿಗಳು ಏನು ಪವಿತ್ರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪ್ರದೋಷ್ ಸಲ್ಲಿಸಿರುವಂತ ಅರ್ಜಿ ಇದು. ಸತ್ಯ ಹೇಳ್ತೀನಿ ಅಂತ, ಪ್ರಾಸಿಕ್ಯೂಷನ್ ಪರ ನಿಲ್ತೀನಿ ಅಂತ. ಈ ಕೇಸ್ನಲ್ಲಿ ನನಗೆ ಗೊತ್ತಿರುವಂತ ಅಷ್ಟೂ ಸತ್ಯವನ್ನ ಹೇಳ್ತೀನಿ, ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ. ಆರೋಪಿ ನಂಬರ್ 14 ಪ್ರದೋಷ್ ಈ ಕೇಸ್ನಲ್ಲಿ ಈಗ ಉಲ್ಟಾ ಆಗ್ತಾ ಇರೋದು. ಉಲ್ಟಾ ಅಂತಂದ್ರೆ ಪ್ರಾಸಿಕ್ಯೂಷನ್ ಪರ, ದರ್ಶನ್ ವಿರುದ್ಧ. ರಮೇಶ್, ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ. ರಕ್ಷಿತ್, ಅಂದ್ರೆ ಇದರಲ್ಲಿ ಪ್ರದೋಷ್ ಏನೇ ಅರ್ಜಿಯನ್ನು ಸಲ್ಲಿಸುವ ಮೂಲಕ ನನಗೆ ಗೊತ್ತಿರುವಂತಹ ಎಲ್ಲ ಸತ್ಯವನ್ನ ನಾನು ಕೋರ್ಟ್ ಮುಂದೆ ಹೇಳ್ತೇನೆ, ನನ್ನನ್ನ ಮಾಫಿ ಸಾಕ್ಷಿಯಾಗಿ ನನಗೆ ಕ್ಷಮಾಪಣೆಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿರುವಂತದ್ದು. ನೆನ್ನೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಇದನ್ನ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅನ್ನುವಂಥದ್ದು. ಸೊ ಅಂದ್ರೆ ಪ್ರಾಸಿಕ್ಯೂಷನ್ ಆತನನ್ನ ಅಂದ್ರೆ 14ನೇ ಆರೋಪಿಗಳಂತ ಪ್ರದೋಷ್ನನ್ನ
ಮಾಫಿ ಸಾಕ್ಷಿಯಾಗಿ ಮಾಡ್ಕೊಂಡಿದೆ. ಆದಲ್ಲಿ ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಮುಂದೆ ಇತರೆ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡುತ್ತೆ. ಮತ್ತೆ ಪ್ರದೋಷ್ ಮೇಲಿರುವಂತಹ ಆರೋಪಗಳೇನು ಅದನ್ನ ಕ್ಷಮೆ ನೀಡುವಂತ ಆರೋಪ ಅನ್ನುವಂಥದ್ದನ್ನ ಅಂದ್ರೆ ಅದನ್ನ ಯೋಚನೆ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೋರ್ಟಿಗೆ ಒಂದು ಮನವಿಯನ್ನ ಅಂದ್ರೆ ಅದಕ್ಕೆ ಒಪ್ಪಿಗೆಯನ್ನ ಕೊಡುವಂತದ್ದು ಅಥವಾ ತಿರಸ್ಕಾರ ಮಾಡುವಂತದ್ದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದು ವೇಳೆ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಇದರಲ್ಲಿ ಕನ್ವರ್ಟ್ ಆಗಿದ್ದೇ ಆದಲ್ಲಿ ಈ ಕೇಸಿಗೆ ದೊಡ್ಡ ಟ್ವಿಸ್ಟ್ ಆಗುತ್ತೆ. ಅಂದ್ರೆ ದರ್ಶನ್ ಆಗ್ಲಿ, ಪವಿತ್ರ ಗೌಡ ಸೇರಿದಂತೆ ಇನ್ನು ಉಳಿದಂತ 16 ಜನ ಆರೋಪಿಗಳಿದ್ದಾರೆ. ಅವರು ಏನೇನು ಮಾಡಿದ್ರು, ಎಷ್ಟರ ಮಟ್ಟಿಗೆ ಈ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು, ಅದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಕೊಲೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಅಲ್ಲೇ ನಡೆದ ಸಂದರ್ಭದಲ್ಲಿ ಆತನು ಕೂಡ ಇರ್ತಾನೆ. ಅದರಲ್ಲಿ ಆತನ ಹೇಳಿಕೆಯಲ್ಲಿ ನಾನು ಹೊಡಿಬೇಡಿ ಬಿಡಿ ಅಂತ ಹೇಳಿ ಹೇಳಿದ್ದೇನು ಅಂತದನ್ನು ಕೂಡ ಅದ್ರಲ್ಲಿ ಹೇಳ್ತಾನೆ. ಸೊ ಹಾಗಾಗಿ ಆತನ ಒಂದು ಪಾತ್ರ ಸ್ವಲ್ಪ ಮಟ್ಟಿಗೆ ಅಂದ್ರೆ ಇತರೆ ಆರೋಪಿಗಳಿಗಿಂತ ಕಡಿಮೆ ಇರೋದ್ರಿಂದ ಆತನನ್ನ ಮಾಫಿ ಸಾಕ್ಷಿಯಾಗಿ ಮಾಡ್ಕೊಳ್ಳೋದ್ರಿಂದ ಈ ಕೇಸಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಅನ್ಸಿದ್ದೆ ಆದಲ್ಲಿ, ಅದನ್ನ ಒಪ್ಪಿಗೆ ಕೊಟ್ಟಿದ್ದೆ ಆದಲ್ಲಿ, ಅದಾದ ನಂತರ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾನೆ. ಅದ್ರ ಜೊತೆ ಅತ್ಯಂತ ಪ್ರಮುಖವಾಗಿ ಅವರ ಅರ್ಜಿಯಲ್ಲಿ ಸೇರಿಸಿರುವಂತದ್ದೇನೆಂದ್ರೆ ಈಗ ಸದ್ಯಕ್ಕೆ ಒಟ್ಟಿಗೆ ಇದ್ದಾರೆ 6 ಜನ ಪುರುಷ ಆರೋಪಿಗಳಿದ್ದಾರೆ. ಅವರೆಲ್ಲರೂ ಒಟ್ಟಿಗೆ ಇರೋದ್ರಿಂದ ಆತನನ್ನ ಪ್ರತ್ಯೇಕವಾಗಿ ಇಡಬೇಕು. ಒಂದು ವೇಳೆ ಅವ್ರ ಜೊತೆಗೆ ಇದ್ದಿದ್ದೆ ಅದಲ್ಲಿ ಆತನ ಏನು ಸತ್ಯವನ್ನ ಹೇಳ್ಬೇಕು ಅಂತಿದ್ದಾನೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅಥವಾ ಒಳಗಡೆ ಅವರಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಪ್ರತ್ಯೇಕ ಸೆಲ್ಲಲ್ಲಿ ಇಟ್ಟಿದ್ದೆ ಅದಲ್ಲಿ ಆತ ತನ್ನ ಒಪಿನಿಯನ್ ಹೇಳ್ತಾನೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸೊ ಅದನ್ನ ನೋಡ್ತಾ ಹೋದ್ರೆ ಈ ಕೇಸಿನಲ್ಲಿ ಈ ಪ್ರದೋಷ್ ಆತನಿಗೆ ಗೊತ್ತಿರುವಂತಹ ಸಂಪೂರ್ಣ ಅಂಶವನ್ನ, ಯಾಕೆಂದ್ರೆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಒಂದು ಅಸಾಲ್ಟ್ ಆಗುವಂತ ಸಂದರ್ಭದಲ್ಲಿ ಕೂಡ ಆತ ಮುಂದೆ ಇದ್ದ. ಅದರಲ್ಲಿ ದರ್ಶನ್ ಹಲ್ಲೆ ಮಾಡುವಂತದ್ದಾಗ್ಲಿ, ಪವಿತ್ರ ಗೌಡ ಹಲ್ಲೆ ಮಾಡುವಂತದ್ದು, ಇತರೆ ಆರೋಪಿಗಳು ಏನೆಲ್ಲ ಅಂದ್ರೆ ಕೃತ್ಯವನ್ನ ಎಸಗಿದ್ರು ಅದೆಲ್ಲವೂ ಕೂಡ ಆತನ ಕಣ್ಣಾರೆ ಕಂಡಿರೋದ್ರಿಂದ ಮತ್ತೊಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾರೆ. ಸೊ ಈ ಪ್ರತ್ಯಕ್ಷ ಸಾಕ್ಷಿಗಳು ಕೋರ್ಟ್ ಮುಂದೆ ಹೇಳಿದಂತ ಸಂದರ್ಭದಲ್ಲಿ ಇತರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಇದನ್ನ ಹೇಗೆ ನೋಡುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಇವತ್ತು SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೋರ್ಟ್ ಮುಂದೆ ಹೋಗಿ ಈ ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕಾರ ಮಾಡಿ ಅಂತ ಹೇಳ್ತಾರ ಅಥವಾ ತಿರಸ್ಕಾರ ಮಾಡಿ ಅಂತ ಹೇಳ್ತಾರ. ತಿರಸ್ಕಾರ ಮಾಡಿದ್ರೆ ಅದ್ರಲ್ಲಿ ಆತನು ಕೂಡ ಒಂದ್ ವೇಳೆ ಅಂದ್ರೆ ಇದರಲ್ಲಿ ಕೊಲೆಯಲ್ಲಿ ಭಾಗವಹಿಸಿದಾನೆ, ಹಾಗಾಗಿ ಆತನಿಗೆ ಮಾಫಿ ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಹೇಳ್ಬೋದು. ಅಥವಾ ಒಂದ್ ವೇಳೆ ಕೇಸ್ಗೆ ಹೆಲ್ಪ್ ಆಗುತ್ತೆ, ಮುಂದೆ ಇತರ ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಣೆ ಏನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಒಂದ್ ವೇಳೆ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆದ ಪ್ರದೋಷ ಅನ್ನೋದಾದ್ರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಈ ಕೇಸ್ನಲ್ಲಿ ಮುಂದೆ ಹೊರಗೆ ಬರ್ಲಿಕ್ಕೆ ಒಂದು ಸಾಕಷ್ಟು ಕಷ್ಟ ಆಗ್ಬಹುದು, ಅಥವಾ ಈ ಕೇಸ್ನಲ್ಲಿ ಅವರು ತಪ್ಪು ಮಾಡಿದ್ದಾರೆ, ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಬೀತಾಗಿದೆ ಅದರಲ್ಲಿ ಮುಂದೆ ಅವರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈ ಉದಾಹರಣೆಗೆ ನೀವು ಹೇಳಿದ ರೀತಿ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಹೇಗೆ ಬಸವರಾಜ ಮುತ್ತಿಗೆ ಕನ್ವರ್ಟ್ ಅಂದ್ರೆ ಮಾಫಿ ಸಾಕ್ಷಿ ಕನ್ವರ್ಟ್ ಆದ ನಂತರ ಆ ಕೇಸನ್ನ ಮತ್ತಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯ ಆಯ್ತು, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿಯೂ ಕೂಡ ಒಂದು ಏನೋ ಪ್ರದೋಷನನ್ನ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಈ ಕೇಸಿನ ದೊಡ್ಡ ಟ್ವಿಸ್ಟ್ ಆಗಿದೆ, ಒಂದು ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ದರ್ಶನ್ಗೆ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ರಕ್ಷತೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.